ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್ಸ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತಕ್ಷಣವೇ ಏರಿಸುವ ಹಣ್ಣು ಯಾವುದು? ಆಪ್ಷನ್ಸ್ ಎ ಮಾವು, ಬಿ ಸಪೋಟ, ಸಿ ಕಲ್ಲಂಗಡಿ, ಡಿ ಲಿಚ್ಚಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸಪೋಟ. ಸಪೋಟ ಹಣ್ಣಿನಲ್ಲಿ ನೈಸರ್ಗಿಕ ಸಕ್ಕರೆ ಮತ್ತು ಕ್ಯಾಲೋರಿಗಳು ಹೆಚ್ಚಿರುತ್ತವೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತಕ್ಷಣವೇ ಹೆಚ್ಚಿಸುವ ಸಾಮರ್ಥ್ಯ ಹೊಂದಿದೆ. ಸಪೋಟ ಗ್ಲೈಸೆಮಿಕ್ ಇಂಡೆಕ್ಸ್ ಸರಿಸುಮಾರು 55ರಿಂದ 60ರಷ್ಟಿದ್ದು, ಇದನ್ನು ತಿಂದಾಗ ರಕ್ತದಲ್ಲಿನ ಸಕ್ಕರೆ ಅಂಶವು ವೇಗವಾಗಿಯೇ ಏರುತ್ತದೆ. ಹೈ ಶುಗರ್ ಇದ್ದರೆ ಪ್ರತಿದಿನ ಸಪೋಟ ತಿನ್ನುವುದು ಒಳ್ಳೆಯದಲ್ಲ. ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿದ್ದರೆ ವಾರಕ್ಕೆ 1-2 ಬಾರಿ ಅರ್ಧ ಅಥವಾ ಒಂದು ಸಣ್ಣ ಹಣ್ಣನ್ನು ತಿನ್ನಬಹುದು. ಎರಡನೇ ಪ್ರಶ್ನೆ, ಮಹಿಳೆಯರಲ್ಲಿ ಋತುಚಕ್ರ, ಗರ್ಭಧಾರಣೆ ಮತ್ತು ಋತುಬಂಧವನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು? ಆಪ್ಷನ್ಸ್ ಎ ಇನ್ಸುಲಿನ್, ಬಿ ಈಸ್ಟ್ರೋಜನ್, ಸಿ ಟೆಸ್ಟೋಸ್ಟೆರಾನ್, ಡಿ ಥೈರಾಕ್ಸಿನ್. ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ಟ್ರೋಜನ್. ಮಹಿಳೆಯರಲ್ಲಿರುವ ಪ್ರಮುಖ ಹಾರ್ಮೋನ್ ಈಸ್ಟ್ರೋಜನ್. ಇದು ಋತುಚಕ್ರ, ಗರ್ಭಧಾರಣೆ ಮತ್ತು ಋತುಬಂಧವನ್ನು ನಿಯಂತ್ರಿಸುತ್ತದೆ. ಹೃದಯ, ಯಕೃತ್ತು ಮತ್ತು ಮೆದುಳಿನಂತಹ ದೇಹದ ಪ್ರಮುಖ ಅಂಗಗಳನ್ನು ರಕ್ಷಿಸಲು ಈಸ್ಟ್ರೋಜನ್ ರಕ್ತದ ಹರಿವನ್ನು ಕೇಂದ್ರೀಕರಿಸುತ್ತದೆ. ಶೀತ ವಾತಾವರಣದಲ್ಲಿ ದೇಹವು ಬದುಕುಳಿಯುವ ಕ್ರಮಕ್ಕೆ ಹೋಗುತ್ತದೆ. ಪ್ರಮುಖ ಅಂಗಗಳನ್ನು ಬೆಚ್ಚಗಿಡಲು ಆದ್ಯತೆ ನೀಡುತ್ತದೆ. ಇದು ಕೈಗಳು, ಪಾದಗಳು ಮತ್ತು ಮೂಗಿನಂತಹ ಅಂಗಗಳಿಗೆ ರಕ್ತ ಪೂರೈಕೆಯನ್ನು ಕಡಿಮೆ ಮಾಡುತ್ತದೆ. ಇದರಿಂದಾಗಿ ಅವು ತಣ್ಣಗಾಗುತ್ತವೆ. ಮೂರನೇ ಪ್ರಶ್ನೆ, ಶಿವರಾತ್ರಿ ಹಬ್ಬದ ಆಚರಣೆಯ ವೈಜ್ಞಾನಿಕ ಕಾರಣವೇನು? ಆಪ್ಷನ್ಸ್ ಎ ಮನಃಶಾಂತಿ, ಬಿ ದೇಹ ಶುದ್ಧಿ, ಸಿ ಆರೋಗ್ಯ ದೃಷ್ಟಿ, ಡಿ ಶಕ್ತಿ ವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಈ ದಿನದಂದು ನಾವು ಮಾಡುವ ಶಿವನ ಪೂಜೆ, ಉಪವಾಸಗಳು ನಮಗೆ ತುಂಬಾ ಉಪಯುಕ್ತ. ಅಂದು ಪರಶಿವನಿಗೆ ನೀರಿನ ಅಭಿಷೇಕ ಮತ್ತು ಬಿಲ್ವಪತ್ರೆಯ ಪೂಜೆ ಮಾಡುತ್ತೇವೆ. ಬಿಲ್ವಪತ್ರೆಯಲ್ಲಿ ಉಸಿರಾಟದ ತೊಂದರೆ ನಿವಾರಿಸುವ ಗುಣವಿದೆ. ಬಿಲ್ವವನ್ನು ಲಿಂಗದ ಮೇಲೆ ಹಾಕುವಾಗ ಅದರ ವಾಸನೆ ನಮ್ಮ ದೇಹದ ಒಳಗೆ ಹೋಗುವುದು. ಶಿವನ ಲಿಂಗವು ಕಲ್ಲಿನದಾಗಿದ್ದು ಅದರ ಮೇಲೆ ನೀರನ್ನು ಸುರಿಸುವುದರಿಂದ ಬಹಳಷ್ಟು ಶಕ್ತಿ ಹೊರಹೊಮ್ಮುತ್ತದೆ. ಅದೊಂದು ವಿಶಿಷ್ಟ ಕಲ್ಲಿನಿಂದ ಮಾಡಿದ ಲಿಂಗವಾಗಿರುತ್ತದೆ. ಜೊತೆಗೆ ಪೂಜಿಸುವ ದೇಗುಲವನ್ನು ವಾಸ್ತುವಿನ ಪ್ರಕಾರ ಕಟ್ಟಿರುತ್ತಾರೆ. ಈ ಕ್ಷೇತ್ರದಲ್ಲಿ ಹೆಚ್ಚಿನ ಗುರುತ್ವಾಕರ್ಷಣವಿದ್ದು ಅದನ್ನು ಶಿವಶಕ್ತಿ ಎಂದು ಕರೆಯುವರು. ಇಲ್ಲಿ ಮಂತ್ರಗಳನ್ನು ಪಠಿಸುತ್ತಾ ವಿಶಿಷ್ಟ ಕಲ್ಲಿನಿಂದ ಕೆತ್ತಿರುವ ಲಿಂಗಕ್ಕೆ ನೀರಿನ ಅಭಿಷೇಕ ಮಾಡುವುದರಿಂದ ಸುತ್ತಮುತ್ತಲೆಲ್ಲ ಹೆಚ್ಚಿನ ಶಕ್ತಿ ಬರುವುದೆಂಬ ನಂಬಿಕೆ ಇದೆ. ನಾಲ್ಕನೇ ಪ್ರಶ್ನೆ, ಯಾವುದನ್ನು ಆರಾಮದಾಯಕ ಆಹಾರವೆಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ಸ್ ಎ ಮಜ್ಜಿಗೆ, ಬಿ ಐಸ್ ಕ್ರೀಮ್, ಸಿ ಚಾಕ್ಲೇಟ್, ಡಿ ಎಳನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಚಾಕ್ಲೇಟ್. ಚಾಕ್ಲೇಟ್ ಮೆದುಳಿನಲ್ಲಿ ಎಂಡಾರ್ಫಿನ್ಗಳು, ಸೆರೋಟೋನಿನ್ ಮತ್ತು ಇತರ ಓಪಿಯೇಟ್ಗಳಂತಹ ವಿವಿಧ ಸಂತೋಷದ ನರಪ್ರೇಕ್ಷಕಗಳನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ. ಇದು ನಿರ್ದಿಷ್ಟ ಭಾವನೆಗಳನ್ನು ಉಂಟುಮಾಡುವುದರಿಂದ ಮತ್ತು ಒತ್ತಡವನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡುವುದರಿಂದ ಮತ್ತು ನೋವನ್ನು ಕಡಿಮೆ ಮಾಡುವುದರಿಂದ ಇದನ್ನು ಆರಾಮದಾಯಕ ಆಹಾರವೆಂದು ಪರಿಗಣಿಸಲಾಗುತ್ತದೆ. ಐದನೇ ಪ್ರಶ್ನೆ, ಯಾವುದನ್ನು ಪ್ರಕೃತಿಯ ವಿಶ್ರಾಂತಿ ಖನಿಜ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕಬ್ಬಿಣ, ಬಿ ಕ್ಯಾಲ್ಸಿಯಂ, ಸಿ ಮೆಗ್ನೀಷಿಯಂ, ಡಿ ಪೊಟ್ಯಾಷಿಯಂ. ಸರಿಯಾದ ಉತ್ತರ ಆಪ್ಷನ್ ಸಿ ಮೆಗ್ನೀಷಿಯಂ. ನರಗಳ ಕಾರ್ಯದಲ್ಲಿ ಮೆಗ್ನೀಷಿಯಂ ಅಷ್ಟೇ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ನರಕೋಶ ಪೊರೆಗಳಾದ್ಯಂತ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂನಂತಹ ಎಲೆಕ್ಟ್ರೋಲೈಟ್ಗಳ ಚಲನೆಯನ್ನು ನಿಯಂತ್ರಿಸುವ ಮೂಲಕ ನರ ಸಂಕೇತಗಳ ಪ್ರಸರಣವನ್ನು ನಿಯಂತ್ರಿಸಲು ಮೆಗ್ನೀಷಿಯಂ ಸಹಾಯ ಮಾಡುತ್ತದೆ. ಆರೋಗ್ಯಕರ ಮೆಗ್ನೀಷಿಯಂ ಮಟ್ಟವು ಶಾಂತ ಮತ್ತು ಸ್ಥಿರವಾದ ನರಮಂಡಲವನ್ನು ಬೆಂಬಲಿಸುತ್ತದೆ. ಮಟ್ಟಗಳು ಕಡಿಮೆಯಾದಾಗ ಜನರು ಕಿರಿಕಿರಿ, ಆತಂಕ, ಚಡಪಡಿಕೆ ಅಥವಾ ನಿದ್ರೆಯ ತೊಂದರೆಯನ್ನು ಅನುಭವಿಸಬಹುದು. ನರಮಂಡಲದ ಮೇಲೆ ಅದರ ಶಾಂತಗೊಳಿಸುವ ಪರಿಣಾಮದಿಂದಾಗಿ ಮೆಗ್ನೀಷಿಯಂ ಅನ್ನು ಕೆಲವೊಮ್ಮೆ ಪ್ರಕೃತಿಯ ವಿಶ್ರಾಂತಿ ಖನಿಜ ಎಂದು ಕರೆಯಲಾಗುತ್ತದೆ. ಆರನೇ ಪ್ರಶ್ನೆ, ಫೆಬ್ರವರಿ 14ರಂದೇ ಏಕೆ ಪ್ರೇಮಿಗಳ ದಿನವನ್ನು ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ ಇತಿಹಾಸ, ಬಿ ಹಬ್ಬ, ಸಿ ಪಾಶ್ಚಿಮಾತ್ಯ ಸಂಸ್ಕೃತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ.
ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಇದನ್ನು ದ ಡೇ ಆಫ್ ರೊಮ್ಯಾನ್ಸ್ ಎಂದು ಕರೆಯಲಾಗುತ್ತದೆ. 8ನೇ ಶತಮಾನದಲ್ಲಿ ಸೇಂಟ್ ವ್ಯಾಲೆಂಟೈನ್ ಎನ್ನುವ ಹಬ್ಬವನ್ನು ಫೆಬ್ರವರಿ 14ರಂದು ಮಾಡಲಾಯಿತು. 14 ಮತ್ತು 15ನೇ ಶತಮಾನಗಳ ಅಂತರದಲ್ಲಿ ಇದೇ ದಿನವನ್ನು ವ್ಯಾಲೆಂಟೈನ್ಸ್ ಡೇ ಅಥವಾ ಪ್ರೇಮಿಗಳ ದಿನಾಚರಣೆ ಎನ್ನುವ ರೂಪಕ್ಕೆ ತರಲಾಯಿತು. ರೋಮ್ ದೇಶದಲ್ಲಿ ಈ ದಿನ ಹಲವಾರು ಇತಿಹಾಸಗಳ ಕಥೆಗಳನ್ನು ಹೊಂದಿವೆ. ವ್ಯಾಲೆಂಟೈನ್ ಎನ್ನುವ ವ್ಯಕ್ತಿ ಪುರುಷರನ್ನು ಯುದ್ಧಕ್ಕೆ ಹೋಗದಂತೆ ತಡೆಯಲು ರಹಸ್ಯವಾಗಿ ಮದುವೆ ಮಾಡಿಸುತ್ತಿದ್ದ. ಅವನನ್ನು ಗಲ್ಲಿಗೇರಿಸಿದ ದಿನ ಇದು ಎನ್ನಲಾಗುತ್ತದೆ. ಇನ್ನು ಕೆಲವರು ಹೇಳುವ ಹಾಗೆ ರೋಮನ್ ಹಬ್ಬದಲ್ಲಿ ಈ ದಿನದಂದು ಪುರುಷರು ಹಾಗೂ ಮಹಿಳೆಯರನ್ನು ಲಾಟರಿ ಮೂಲಕ ಒಂದು ಮಾಡಲಾಗುತ್ತದೆ. ಹಾಗಾಗಿ ಇದನ್ನು ಪ್ರೇಮಿಗಳ ದಿನ ಎನ್ನುತ್ತಾರೆ. 7ನೇ ಪ್ರಶ್ನೆ, ಭಾರತದ ಕಪ್ಪು ನದಿ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕಾಳಿ, ಬಿ ಕೃಷ್ಣ, ಸಿ ಭೀಮ, ಡಿ ತುಂಗಭದ್ರಾ. ಸರಿಯಾದ ಉತ್ತರ ಆಪ್ಷನ್ ಎ ಕಾಳಿ. ಶಾರದಾ ಅಥವಾ ಮಹಾಕಾಳಿ ನದಿ ಎಂದು ಕರೆಯಲ್ಪಡುವ ಕಾಳಿ ನದಿಯನ್ನು ಭಾರತದ ಕಪ್ಪು ನದಿ ಎಂದು ಕರೆಯಲಾಗುತ್ತದೆ. ಇದು ಹಿಮಾಲಯದ ಉತ್ತರಾಖಂಡದ ಕಲಾಪಾಣಿ ಪ್ರದೇಶದಲ್ಲಿ ಹುಟ್ಟುತ್ತದೆ. ಆಳವಾದ ಪರ್ವತ ನೆರಳುಗಳು, ಕಪ್ಪು ಬಂಡೆಗಳು ಮತ್ತು ಖನಿಜ ಸಮೃದ್ಧ ಮಣ್ಣಿನಿಂದಾಗಿ ಅದರ ನೀರು ಹೆಚ್ಚಾಗಿ ಕತ್ತಲೆಯಾಗಿ ಕಾಣುವುದರಿಂದ ಈ ನದಿಗೆ ಈ ಹೆಸರು ಬಂದಿದೆ. ಬಹಳ ದೂರದವರೆಗೆ ಇದು ಭಾರತ ಮತ್ತು ನೇಪಾಳದ ನಡುವಿನ ನೈಸರ್ಗಿಕ ಗಡಿಯನ್ನು ರೂಪಿಸುತ್ತದೆ. 8ನೇ ಪ್ರಶ್ನೆ, ವ್ಯವಹಾರ ಜ್ಞಾನವನ್ನು ಸೂಚಿಸುವ ಕೈಬೆರಳು ಯಾವುದು? ಆಪ್ಷನ್ಸ್ ಎ ಹೆಬ್ಬೆರಳು, ಬಿ ಮಧ್ಯ ಬೆರಳು, ಸಿ ಉಂಗುರದ ಬೆರಳು, ಡಿ ಕಿರುಬೆರಳು. ಸರಿಯಾದ ಉತ್ತರ ಆಪ್ಷನ್ ಡಿ ಕಿರುಬೆರಳು. ಅತಿ ಸಣ್ಣದಾದ ಈ ಬೆರಳು ಬುಧಗ್ರಹವನ್ನು ಪ್ರತಿನಿಧಿಸುತ್ತದೆ. ಇದನ್ನು ಕನಿಷ್ಠಿಕ ಎನ್ನಲಾಗುತ್ತದೆ. ಇದು ಬುದ್ಧಿವಂತಿಕೆ, ಸಂವಹನ, ಕಲೆ, ವ್ಯಾಪಾರ ಕೌಶಲ್ಯ ಮತ್ತು ಸಾಮಾಜಿಕ ಸಂಬಂಧಗಳ ಸಂಕೇತವಾಗಿದೆ. ಈ ಬೆರಳಿನ ರಚನೆಯು ವ್ಯಕ್ತಿಯ ವಾಕ್ಚಾತುರ್ಯ ಮತ್ತು ವ್ಯವಹಾರ ಜ್ಞಾನವನ್ನು ಸೂಚಿಸುತ್ತದೆ. 9ನೇ ಪ್ರಶ್ನೆ, ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಹಣ್ಣು ಯಾವುದು? ಆಪ್ಷನ್ಸ್ ಎ ಹಲಸಿನ ಹಣ್ಣು, ಬಿ ಪಪ್ಪಾಯಿ, ಸಿ ಮಲ್ಬೆರಿ, ಡಿ ಸೀತಾಫಲ. ಸರಿಯಾದ ಉತ್ತರ ಆಪ್ಷನ್ ಸಿ ಮಲ್ಬೆರಿ. ಮಲ್ಬೆರಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮತ್ತು ಫಿನಾಲಿಕ್ ಸಂಯುಕ್ತಗಳು ಕೆಲವು ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ರಕ್ಷಣಾತ್ಮಕ ಸಂಯುಕ್ತಗಳು ಕ್ಯಾನ್ಸರ್ಜನಕ ಸ್ವತಂತ್ರ ರಾಡಿಕಲ್ಗಳನ್ನು ತಟಸ್ಥಗೊಳಿಸುವ ಮೂಲಕ ಮತ್ತು ನಿಮ್ಮ ದೇಹದಾದ್ಯಂತ ಆರೋಗ್ಯಕರ ಸೆಲ್ಯುಲಾರ್ ಕಾರ್ಯವನ್ನು ಬೆಂಬಲಿಸುವ ಮೂಲಕ ಕಾರ್ಯನಿರ್ವಹಿಸುತ್ತವೆ. 10ನೇ ಪ್ರಶ್ನೆ, ಯಾವ ಸಮಯದಲ್ಲಿ ಬಾಳೆಹಣ್ಣು ತಿನ್ನುವುದು ಆರೋಗ್ಯಕರ ಆಯ್ಕೆಯಾಗಿದೆ? ಆಪ್ಷನ್ಸ್ ಎ ಬೆಳಗ್ಗೆ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಎ, ಬಿ ಮತ್ತು ಸಿ. ಬೆಳಗ್ಗೆ ಉಪಹಾರದ ಜೊತೆಗೆ ಬಾಳೆಹಣ್ಣು ತಿನ್ನುವುದು ಉತ್ತಮ. ಇದರಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ಮತ್ತು ನೈಸರ್ಗಿಕ ಸಕ್ಕರೆಯು ನಿಮಗೆ ದಿನಪೂರ್ತಿ ಬೇಕಾದ ಶಕ್ತಿಯನ್ನು ನೀಡುತ್ತವೆ. ಬರೀ ಹೊಟ್ಟೆಯಲ್ಲಿ ಬಾಳೆಹಣ್ಣನ್ನು ತಿನ್ನಬಾರದು. ಇನ್ನು ಜಿಮ್ಗೆ ಹೋಗುವವರು ಅಥವಾ ವ್ಯಾಯಾಮ ಮಾಡುವವರು ವರ್ಕೌಟ್ಗೆ 30 ನಿಮಿಷಗಳ ಮೊದಲು ಬಾಳೆಹಣ್ಣು ತಿನ್ನಬೇಕು. ಇದು ಸ್ನಾಯುಗಳಿಗೆ ಶಕ್ತಿ ನೀಡುತ್ತದೆ ಮತ್ತು ಸುಸ್ತಾಗದಂತೆ ತಡೆಯುತ್ತದೆ. ಮಧ್ಯಾಹ್ನದ ಊಟದ ನಂತರ ಅಥವಾ ಸಂಜೆ ಹಸಿವಾದಾಗ ಸ್ನ್ಯಾಕ್ಸ್ ರೂಪದಲ್ಲಿ ಬಾಳೆಹಣ್ಣು ತಿನ್ನಬಹುದು. ಇದು ಅತಿಯಾದ ಹಸಿವನ್ನು ನಿಯಂತ್ರಿಸುತ್ತದೆ. 11ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಲವಂಗ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಕೇರಳ, ಬಿ ತಮಿಳುನಾಡು, ಸಿ ಗೋವಾ, ಡಿ ಮಧ್ಯಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳುನಾಡು. ತಮಿಳುನಾಡು ಭಾರತದಲ್ಲಿ ಲವಂಗದ ಅತಿದೊಡ್ಡ ಉತ್ಪಾದಕ ರಾಜ್ಯವಾಗಿದೆ. ಈ ಬೆಳೆಯನ್ನು ಹೆಚ್ಚಾಗಿ ಸಣ್ಣ ತೋಟಗಳಲ್ಲಿ ಬೆಳೆಯಲಾಗುತ್ತದೆ. ಈ ಮಿಶ್ರ ಕೃಷಿಯು ರೈತರಿಗೆ ಸ್ಥಿರ ಆದಾಯವನ್ನು ಗಳಿಸಲು ಸಹಾಯ ಮಾಡುತ್ತದೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.